ನಮ್ಮ ಎಲ್ಲಾ ನಮ್ಮ ತೊಂದರೆಗಳನ್ನ ಸಮಸ್ಯೆಗಳನ್ನ ನೀವು ಕೇಳ್ತಾ ಇದ್ರಿ, ಅಲ್ಲೇ ಉತ್ತರವನ್ನು ಕೂಡ ಕೊಡ್ತಾ ಇದ್ರಿ, ಅಲ್ಲೇ ಕೂಡ ಬಗೆಹರಿಸುವಂತ ಕೆಲಸ ಮಾಡ್ತಾ ಇದ್ರಿ. ವಿಶೇಷವಾಗಿ ನಿಮ್ಗೆ ನಾವು ನಿಜವಾದ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮುಂದಿನ ನಿರ್ಮಾಣಗಳಲ್ಲಿ ವಿಧಾನಸಭೆಯೊಳಗೆ ಎಲ್ಲ ಇಲಾಖೆ ಅಧಿಕಾರಿಗಳ ಉಪನಿರ್ದೇಶಕರಾಗಿರ್ಬೋದು, ಸಹಾಯಕ ನಿರ್ದೇಶಕರಾಗಿರ್ಬೋದು ಅಂತ ಅಧಿಕಾರಿಗಳು ಬರುತ್ತಿದ್ದಾರೆ. ಇಲಾಖೆ ಅಧಿಕಾರಿಗಳನ್ನ ಒಬ್ಬರು ಯಾರಾದ್ರೂ ಉಪಸ್ಥಿತಿ ಇರುವಂಗ ಆಗ್ಲಿ ಸರ್. ಇಲಾಖೆ ಅಧಿಕಾರಿಗಳ ಸರ್, ಶಿಕ್ಷಣ ಇರ್ಬೋದು. ನೀವು ನನಗೆ ಡಿಪಾರ್ಟ್ಮೆಂಟ್ಸ್ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡ್ತೀವೋ ಆ ಡಿಪಾರ್ಟ್ಮೆಂಟ್ಸ್ ನೇ ಕರ್ಸೋಣ. ಅದರ್ವೈಸ್ ಇನ್ನೊಂದು KDP ಆಗಿಬಿಡುತ್ತೆ. ನಾವು ಪ್ಲಾನ್ ಮಾಡ್ಕೊಂಡು ಒಂದು 5 ಡಿಪಾರ್ಟ್ಮೆಂಟ್ ತಗೋಣ, ಅದರಲ್ಲಿ ಇರುವಂತ ಸಮಸ್ಯೆಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡೋಣ. ಅದೊಂದು ಮಾದರಿ ಆಗುತ್ತೆ. ಸೊ ನನ್ನ ಅನಿಸಿಕೆ ಶಿಕ್ಷಣ ಎಜುಕೇಶನ್, ಹೆಲ್ತ್, ಸ್ಯಾನಿಟೇಷನ್. ಈಗ ಶಾಲೆಗಳಲ್ಲಿ ಸಮಸ್ಯೆ ಎಷ್ಟು ಇದೆ ಅಂದ್ರೆ ಎಲ್ಲ ಕಡೆ ಕಸ. ಸ್ವಲ್ಪ ಅಟ್ಲೀಸ್ಟ್ ಶಾಲೆ ಆವರಣದಲ್ಲಿ ಇರ್ಬೋದು, ಶಾಲೆ ಎದುರುಗಡೆ ಇರ್ಬೋದು, ಆ ಕಸವನ್ನು ನಾವು ವಿಲೇವಾರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಕಮಿಟಿ ಮೀಟಿಂಗ್ ಅಲ್ಲಿ ತಾವುಗಳು ವಾಲಂಟಿಯರ್ಸ್ ಆಗಿದ್ದು ಸುಮಾರು ಕೆಲಸ ಮಾಡ್ತೀರಾ. ತಮ್ಮ ಜೊತೆ ಅಧಿಕಾರಿಗಳು ನಾವು ಒಂದಾಗ್ತೀವಿ. ಸೊ ಎಲ್ಲೆಲ್ಲಿ ಟಾರ್ಗೆಟೆಡ್ ಏರಿಯಾಸ್ ಅಲ್ಲಿ ನಾವು ಕ್ಲೆನ್ಲಿನೆಸ್ ಡ್ರೈವ್ ಮಾಡಬೇಕು, ಪರಿಸರ ಸ್ನೇಹಿ ಚಟುವಟಿಕೆಗಳು ಮಾಡಬೇಕು, ಅದೆಲ್ಲ ಜೊತೆನಲ್ಲೇ ಮಾಡೋಣ. ಅದನ್ನು ಒಂದು ಐಟಮ್ ಇದರಲ್ಲಿ ಹಾಕೋಣ. ಇದಕ್ಕೆ ಪೂರಕವಾಗಿ ಅದ್ರ ಬಗ್ಗೆ ಇಟ್ಕೊಳ್ಳಿ, ಅವ್ರು ಸ್ವಚ್ಛ ಮಾಡ್ಲಿ. ಬನ್ನಿ ಅಲ್ಲ, ಪೌರ ಕಾರ್ಮಿಕ ನಿರ್ಮಾಣ ಮಾಡ್ರಿ, ಅಲ್ಲಿ ನೇಮಿಸ್ರಿ, ಅಲ್ಲಿ ಅನುದಾನದಲ್ಲಿ ಕೊಡ್ಲಿ, ಆ ಶಾಲೆಯ ಅನುದಾನದಲ್ಲಿ ಆ ಪೌರ ಕಾರ್ಮಿಕರಿಗೆ ಪಗಾರ ಕೊಡ್ಲಿ, ಆ ಶೌಚಾಲಯಗಳು ಸ್ವಚ್ಛ ಇರ್ತವೆ. ಸರ್, ಇನ್ನೊಂದು ಇದ್ರೆ ನೀವು ಹೇಳ್ದಂಗ 5 ಇಲಾಖೆ ಅಧಿಕಾರಿಗಳು ಒಂದೊಂದು ಸಭೆ ಕರೆಸೋದ್ರಿಂದ ಆ ವಿಚಾರದ ಬಗ್ಗೆ ಸೂಕ್ತವಾದಂತಹ ಚರ್ಚೆಗಳಾಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಈ ಸಭೆಯಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೋದು. ಆದ್ರೆ ಕನ್ನಡ ಸ್ಕೂಲ್ ಟೀಚರ್ಸ್ಗಳು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್, ಹಳ್ಳಿಗಳಲ್ಲಿ ಕನ್ನಡನ ಬರ್ತಾ ಇಲ್ಲ ಅಂತ ನಮ್ಮ ಮಕ್ಕಳನ್ನ ನಾವ ಟ್ಯೂಷನ್ ಹಾಕೋ ಪರಿಸ್ಥಿತಿ ಬಂದಿದೆ ಸರ್. ಇದೇ ತರ ಕಲ್ಕಾಗ್ರಾಮದಲ್ಲಿ ಸರ್ 1ನೇ ತರಗತಿಯಿಂದ 7ನೇ ತರಗತಿ ಟೋಟಲ್ 30 ಜನ ಮಕ್ಕಳಿದ್ದಾರೆ ಸರ್. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಅಲ್ಲಿ ಶಿಕ್ಷಕರ ಬೇಜವಾಬ್ದಾರಿಯಿಂದ ಸರ್ ಅವ್ರು ಒಳ್ಳೆ ಶಿಕ್ಷಣ ಕೊಡ್ತಾ ಇಲ್ಲ ಸರ್. ಕೇಳೋಕ್ ಹೋದ್ರೆ ಸರ್ ಹೇಳ್ತಾರ, ನಮ್ ಜವಾಬ್ದಾರಿ ಏನಿತ್ತು ನಾವು ಅದನ್ನ ಮಾಡಾಕ್ತೀವಿ, ಬೇಕಿದ್ರೆ ಕಳಿಸಿ, ಬೇಡ ಇದ್ರೆ ನಮ್ಗೇನಿಲ್ಲ ಅಂತ. 3 ಜನ ಶಿಕ್ಷಕರಿದ್ದಾರೆ ಸರ್, 3 ಜನ ಕರೆಕ್ಟ್ ಆಗಿ ಅಲ್ಲಿ ಎಜುಕೇಶನ್ ಮಕ್ಕಳಿಗೆ ಕೊಡ್ತಾ ಇಲ್ಲ ಸರ್. ನಾವೇನಾದ್ರೂ ಪೋಷಕರು ಕೇಳೋಕ್ ಹೋದ್ರೆ ನಮ್ಮ ಮೇಲೆ ಹೆಣ್ಮಕ್ಳಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ನಮ್ಮನ್ನ ವಿರೋಧ ಮಾಡ್ತಾ ಇದ್ದಾರೆ ಸರ್. ಕಡು ಮಕ್ಕಳಿಗೆ ಪ್ರತಿಯೊಬ್ಬ ತಂದೆ ತಾಯಿ ಕನಸು ಸರ್, ನಮ್ಮ ಮಕ್ಕಳು ಸರಿಯಾಗಿ ಶಿಕ್ಷಣ ಕಲಿತ ಒಂದು ಒಳ್ಳೆ ಉದ್ಯೋಗದಲ್ಲಿ ಇರ್ಲಿ ಅಂತ ಸರ್. ಬಟ್ ಅಲ್ಲಿ ಎಜುಕೇಶನ್ ಸರಿಯಾಗಿ ಕಲಿಸಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಮುಂದೆ ಯಾವ ಸರ್ಕಾರಿ ನೌಕರರಾಗ್ತಾವಂತ ನಾವು ಕನಸು ಕಾಣ್ಬೇಕು ಸರ್. ಸರ್ ಪ್ಲೀಸ್ ನೀವು ಅಲ್ಲಿ ಒಂದ್ಸರಿ ವಿಸಿಟ್ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನ ನೀವು ಗಮನಿಸಬೇಕಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು 50-60 ಸಾವಿರ ಪಗಾರ ತಗೊಂಡು ಕನ್ನಡ ಶಾಲೆ ಮಾಸ್ತರ್ಗಳು 50-60 ಸಾವಿರ ಪಗಾರ ತಗೊಂಡ 15-20 ಮಾರ್ಕಸ್ ತಗೊಂಡ ಇರುವಂತ ಮಕ್ಕಳಿಗೆ ನಾವಲ್ಲಿ ಕನ್ನಡ ಶಾಲೆ ಕಳಿಸುವಂತ ಒಂದು ವಾತಾವರಣ ಐತಿ. ಆದ್ರ 5-6 ಸಾವಿರ ರೂಪಾಯಿ ಪಗಾರ ತಗೊಂಡು ಖಾಸಗಿ ಶಾಲೆ ಕಳಿಸುವಂತ ಒಂದು ಹೆಣ್ಮಗಳು ಇವತ್ತು ಮಗ್ಗಿ ಅಡ್ಡ ಬರ್ತಪ್ಪ ಅಂದ್ರೆ ನನಗೆ 30 ಈ ಫೀ ಐತಿ, ಈ ಕ್ಲಾಸಿಗೆ ಈ ಫೀ ಐತಿ ಅಂತಕ್ಕಂತ ಇವು ಬೋರ್ಡ್ ನೋಟಿಸ್ ಬೋರ್ಡ್ ಮೇಲೆ ಹತ್ರಿ, ಒಂದು ದೊಡ್ಡದಕ್ಕೆ ಅನ್ಸುವಂತ ಒಂದು ಬೋರ್ಡ್ ಮೇಲೆ ಹತ್ರಿ. ಅಲ್ಲಿ ಸರ್ಕಾರ ಫೀ ಇಟ್ಟೈತಿ, ಆ ಫೀ ಒಂದು ಬಿಟ್ಟ ಮತ್ತೆ ಡೊನೇಷನ್ ಅಂತಕ್ಕಂತ ಒಂದು ವ್ಯವಸ್ಥೆ ಈ ನಮ್ಮ ಬಡ ಮಕ್ಕಳ ಮೇಲೆ ಹೇರುವಂತ ಒಂದು ಕೆಲಸ ಆಗತೈತಿ. ಆದ್ರೆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ಯಾವ ಶಾಲೆಗಳ ಖಾಸಗಿ ಶಾಲೆಗಳು ನಡೆಸ್ತಿಲ್ಲ, ನಿಮ್ಮ ಖಾಸಗಿ ಶಾಲೆ ನಾವು ರದ್ದುಪಡಿಸುವಂತ ಆದೇಶ ಕೂಡ ನಾವು ಮಾಡಬೇಕು ಸರ್. ಪಶ್ಚಿಮ ಭಾಗದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಮತ್ತು PWD ರಸ್ತೆಗೆ ಸ್ವಾಗತ ಕಮಾನ್ಗಳು ಇದ್ದಾವೆ. ಹೆಚ್ಚಿಗೆ ಅಲ್ಲೆಲ್ಲ ಕೂಡ ಅಲ್ಲಿ ಸ್ಥಳೀಯ ಭಾಷೆಯಾಗಿ ಮರಾಠಿ ಮತ್ತು ಇಂಗ್ಲಿಷ್ ಮಾತ್ರ ಹಾಕಿದ್ದಾರೆ. ಆದ ಕಾರಣ ದಯಮಾಡಿ ಅದರಲ್ಲಿ ಪ್ರಥಮವಾಗಿ ಕನ್ನಡವನ್ನ 60% ಬಳಸಿ ಮಿಕ್ಕಿದ ಬೇರೆ ಭಾಷೆಯನ್ನು ಬಳಸಿಕೊಳ್ಳುವ ರೀತಿಯಲ್ಲಿ ಮಾನ್ಯ ಶಿವ ಸಾಹೇಬರು ಆಯಾ ಗ್ರಾಮ ಪಂಚಾಯತಿ PO ಅಧಿಕಾರಿಗಳಿಗೆ ಮತ್ತು ಅಲ್ಲಿ ನೋಡಲ್ ಅಧಿಕಾರಿಗಳಿಗೆ ಈಗಾಗಲೇ ಅಲ್ಲಿ ಗ್ರಾಮ ಪಂಚಾಯತಿಯ ಆಡಳಿತ ಮಂಡಳಿಯ ಈಗಾಗಲೇ ಅಧ್ಯಕ್ಷರ ಅವಧಿ ಮುಗಿದು ಹೋಗಿದೆ. ಆ ಅಧ್ಯಕ್ಷರ ಅವಧಿ ಮತ್ತು ಬರೋಕ್ಕಿಂತ ಮುಂಚೆನೆ ಅಲ್ಲಿ ಕನ್ನಡದ ವಾತಾವರಣ ಆ ಕಮಾನ್ಗಳಲ್ಲಿ ಬರ್ಬೇಕನ್ನುವಂತ ವಿನಂತಿ ಮಾಡ್ಕೊತೀನಿ. ಯಾಕಂತಂದ್ರೆ ಅವರಲ್ಲಿ ಅವರೊಂದು ತ್ರಾವ್ ಹಾಕಿ ನಮ್ಮ ಗಾಡದ ಕಳಿಸಿರ್ತಾರೆ. ಹಾಗಾಗಿ ಅವರ ಅವಧಿ ಮತ್ತೆ ಬರೋಕ್ಕಿಂತ ಮೊದಲ ಇದೊಂದು ಆದೇಶ ಶಿವಸಾಹೇಬ್ರಿ ಅಲ್ಲಿ ನೋಡಲ್ ಅಧಿಕಾರಿಗಳು PDOಗಳಿಗೆ ಆದೇಶ ಹೊರಡಿಸಿ ಇದೊಂದು ಕಾರ್ಯವನ್ನ ಮಾಡಬೇಕಂತೇಳಿ ಇಲ್ಲಿ ನಮ್ಮ ಹೇಳಿಕೆ.